ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಎನ್ ರಾಜಣ್ಣನವರ ಆಪ್ತ ಕೇಶವಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರೈತ ಬಾಂಧವರು, ನಮ್ಮ ಸದಸ್ಯರುಗಳು, ಊರಿನ ಗ್ರಾಮಸ್ಥರು, ಎಲ್ಲ ಜನಾಂಗದ ಎಲ್ಲ ಸೇರಿ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಕೆಎನ್ ರಾಜಣ್ಣ ಸಾಹೇಬರು, ಪರಮೇಶ್ವರ್ ಸಾಹೇಬರು, ರಾಜೇಂದ್ರ ಸಾಹೇಬರು ಎಲ್ಲರೂ ಸೇರಿ ನಮ್ಮ ಮೇಲೆ ಭರವಸೆ ಇಟ್ಟು ಮಾಡವ್ರೆ. ಈ VSSNಗೆ ಎಷ್ಟು ಶ್ರಮ ವಹಿಸಬೇಕು ವಹಿಸಿ ಅನುದಾನ ತಗೊಂಬಂದು ರೈತರಿಗೆ ಒಳ್ಳೇದು ಮಾಡೋದೇ ನಮ್ಮ ಕೆಲಸ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೋಳವನಹಳ್ಳಿ VSSN ಸಂಘದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೇಶವಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರವಿಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ನೂತನ ಅಧ್ಯಕ್ಷ ಕೇಶವ್ ಅವರು ಮಾತನಾಡಿ, ಗೃಹ ಸಚಿವ ಹಾಗೂ ಕ್ಷೇತ್ರದ ಶಾಸಕರಾದ ಡಾ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣನವರ ಆಶೀರ್ವಾದದೊಂದಿಗೆ ಎಲ್ಲ ನಿರ್ದೇಶಕರು ಸೇರಿದಂತೆ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಎಂದು ತಿಳಿಸಿ, ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರುಗಳ ಜೊತೆಗೂಡಿ ರೈತರಿಗೆ ಸರ್ಕಾರದಿಂದ ತಲುಪುವ ಅನುದಾನಗಳನ್ನು ಯಾವುದೇ ಲೋಪವಿಲ್ಲದೆ ತಲುಪಿಸುವಂತಹ ಕೆಲಸ ಮಾಡುತ್ತೇನೆ ಎಂದರು. ಯಾಕೆಂದ್ರೆ ಇಲ್ಲಿ ಪ್ರತಿ ಬಾರಿಯೂ ನಡೆದ ತರ ಈ ಸರಿನೂ ಚುನಾವಣೆ ನಡೀತು. ಹಾಗೆ ಇಷ್ಟು ಜನ ನಿರ್ದೇಶಕರುಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದು ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನೋ ನಂಬಿಕೆಯಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಾವು ನಿರ್ದೇಶಕರುಗಳೆಲ್ಲ ಸೇರ್ಕೊಂಡು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಕಾರ್ಯ ಇತ್ತು. ಹಾಗೆ ಚುನಾವಣೆ ಅಧಿಕಾರಿಗಳು ಕೂಡ ಬಂದಿದ್ರು. ಅವರ ಉಪಸ್ಥಿತಿಗಳಲ್ಲಿ ನಾವಿವತ್ತು ಆಯ್ಕೆ ಮಾಡಿದ್ದೀವಿ. ಹಾಗೆ ಗ್ರಾಮದ ಸುತ್ತಮುತ್ತಲು ಹೇಳೋದೇನು ಅಂದ್ರೆ, ನೀವು ನಮ್ಮನ್ನ ಹಾಗೆ ಅನುಸರಿಸ್ಕೊಂಡು ಹೋಗಿ, ನಾವು ಹಾಗೆ ನಿಮ್ಮ ಅಥವಾ ಈ ಸೊಸೈಟಿನ ಅಭಿವೃದ್ಧಿ ಮಾಡೋದಕ್ಕೆ ನಮಗೂ ದಾರಿಗಳನ್ನ ತೋರಿಸ್ರಿ ಅಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನ ನಂತರ DCC ಬ್ಯಾಂಕ್ನ ಮೇಲ್ವಿಚಾರಕ ಬೋರಣ್ಣ ಮಾತನಾಡಿ, ಕಳೆದ 3 ಅವಧಿಗಳಲ್ಲಿ ಹೊಳವನಹಳ್ಳಿ ಗ್ರಾಮದ ಸಹಕಾರ ಸಂಘದಲ್ಲಿ ನಿರ್ದೇಶಕರುಗಳ ಸಹಯೋಗದಲ್ಲಿ ಚುನಾವಣೆ ನಡೆಯದೆ ಸತತ 4ನೇ ಬಾರಿಗೆ ಅವಿರೋಧ ಆಯ್ಕೆಯಾಗುತ್ತಿರುವುದು ವಿಶೇಷವಾಗಿದೆ. ಈ ಸಂಸ್ಥೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಬೇಡ, ರೈತರಿಗೆ ಸಹಕಾರ ಸಂಸ್ಥೆ ಆಶಾಕಿರಣವಿದ್ದಂತೆ ಎಲ್ಲರೂ ಸೇರಿ ರೈತರ ಪರ ಕೆಲಸ ಮಾಡಬೇಕು ಎಂದರು. ಗ್ರಾಮಸ್ಥರು ಸೇರಿದಂತೆ ನೂತನ ನಿರ್ದೇಶಕರು ಸೇರಿದಂತೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು. ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹೊಳವನಹಳ್ಳಿ ಈ ಸಂಘದ ಇಂದು ನಡೆದಂಥ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಶ್ರೀ ಕೇಶವ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀ ರವಿಕುಮಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಸಂಘದ ಎಲ್ಲ ನಿರ್ದೇಶಕರು ಸೇರಿ ಅವರಿಬ್ಬರನ್ನ ಇಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕಿಂತ ಮುನ್ನ ನಡೆದಂಥ ಚುನಾವಣೆ ಏನಿದೆ ನಿರ್ದೇಶಕ ಸ್ಥಾನಗಳಿಗೆ, ಅದು ಕೂಡ ಈ ಗ್ರಾಮದಲ್ಲಿ ಅವಿರೋಧವಾಗಿಯೇ ಆಯ್ಕೆ ಮಾಡಿದ್ದಾರೆ. ಇದಲ್ಲದೆ ಸತತ ಕಳೆದ 3 ಬಾರಿ, ಇದು 4ನೇ ಟರ್ಮು, ಇಲ್ಲಿ ಚುನಾವಣೆನೇ ಆಗಿಲ್ಲ. ಸದಸ್ಯರಿಂದ ಮತದಾನ ಆಗದೇನೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬಂದು ಸಂಘನ ಭಾಳ ಉನ್ನತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಆಶಯ ಬಂದ್ಬಿಟ್ಟು ಶ್ರೀ ಕೆಎನ್ ರಾಜಣ್ಣ ಸಾಹೇಬ್ರು ಅವರು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿ ನಾಯಕರವರು, ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಕೂಡ. ಅವರು ಸಹಕಾರ ಸಂಘಗಳಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ, ಸಹಕಾರ ಸಂಘಗಳಲ್ಲಿ ರಾಜಕಾರಣನ ತರಕ್ಕೆ ಹೋಗಬೇಡಿ, ಯಾವುದೇ ಪಕ್ಷ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಎಲ್ಲರೂ ಸೇರಿ ಒಟ್ಟಾಗಿ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಿ, ನೀವೆಲ್ಲರೂ ಸೇರಿ ರೈತರ ಪರವಾಗಿ ಕೆಲಸ ಮಾಡಿ. ಸಹಕಾರಿ ಸಂಸ್ಥೆ ರೈತರಿಗೆ ಆಶಾ ಕಿರಣ. ಬೇರೆ ಬ್ಯಾಂಕುಗಳಲ್ಲಿ ನಮ್ಮ ರೈತರುಗಳು ಹೋದರೆ ಅವ್ರನ್ನ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಕ್ರಿಯೆಗಳ ಅವರಿಗೆ ಸುಸೂತ್ರವಾಗಿ ಆಗಲ್ಲ, ಸಾಲ ಕೊಡೋದಿಲ್ಲ. ನಮ್ಮ ಸಹಕಾರ ಸಂಘದಲ್ಲಿ ಭಾಳ ಕಡಿಮೆ ವೆಚ್ಚದಲ್ಲಿ ಬರೀ ಒಂದು ಪಾಣಿ, ಒಂದು ಆಧಾರ್ ಕಾರ್ಡ್ ತಗೊಂಡು ಸಾಲ ಕೊಡುವಂಥ ವ್ಯವಸ್ಥೆ ಇರೋದು ನಮ್ಮ ಸಹಕಾರ ಸಂಘಗಳಿಗೆ. ಅದು ಸರ್ಕಾರ ಕೊಟ್ಟಿರುವಂಥ ಒಂದು ಚೈತನ್ಯ.